ಹಲೋ ಎವ್ರಿವನ್. 43ನೇ ಪ್ರಶ್ನೆಯನ್ನ ನೋಡೋಣ. ಎ 1,5, ಬಿ 2,4 ಮತ್ತು ಸಿ 9,-3 ಬಿಂದುಗಳು ಸರಳ ರೇಖಾಗತ ಆಗಿದೆ ಎಂದು ದೂರದ ಸೂತ್ರವನ್ನು ಉಪಯೋಗಿಸಿ ಪರೀಕ್ಷಿಸಿ. ಸೊ ಮೊದಲಿಗೆ ನಾವು ಈ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಎ ಬಿ ಎಷ್ಟಾಗತ್ತೆ ಅನ್ನೋದನ್ನ ನೋಡೋಣ. ದೂರ ಸೂತ್ರ ಯಾವುದು? ಡಿ ಸಮ ವರ್ಗಮೂಲ x2 minus x1 whole square plus y2 minus y1 whole square. ಇದು ದೂರ ಸೂತ್ರ. ಸೊ ಎ ಬಿ ಬಿಂದುಗಳ ದೂರವನ್ನ ನಾವು ಫಸ್ಟ್ ಕಂಡು ಹಿಡಿಯೋದಿದ್ರೆ x2 ಬೆಲೆ 2, x1 ಬೆಲೆ 1 ಇದರ ವರ್ಗ ಪ್ಲಸ್ y2 ಬೆಲೆ 4, y1 ಬೆಲೆ 5 ಇದರ ವರ್ಗ. ಏನಾಗತ್ತೆ? 2 - 1 ಅಂದ್ರೆ 1ರ ವರ್ಗ, 4 - 5 ಅಂತ ಅಂದ್ರೆ -1 ಆಗತ್ತೆ. ಹಾಗೆ ಅದರ ವರ್ಗವನ್ನು ನಾವು ತಗೊಳ್ಬೇಕು. ಸೊ ಇದು 1ರ ವರ್ಗ 1, ಹಾಗೆ -1ರ ವರ್ಗ ಯಾವುದೇ ಸಂಖ್ಯೆಯ ಮೈನಸ್ ಚಿಹ್ನೆ ಇದ್ರೂ ಕೂಡ ಅದರ ವರ್ಗ ತಗೊಂಡಾಗ ಅದು ಪ್ಲಸ್ ಆಗೋದಕ್ಕೆ ಇಲ್ಲಿ -1ರ ವರ್ಗವನ್ನ ನಾವು 1 ಅಂತ ತಗೊಳ್ಬಹುದು. ಸೊ ಇದೇನಾಗತ್ತೆ? 1 + 1 ಅಂತ ಅಂದ್ರೆ ವರ್ಗಮೂಲ 2. ಈಗ ಬಿ ಸಿ ಬಿಂದುವಿನ ದೂರವನ್ನ ಕಂಡುಹಿಡಿಯೋಣ. ಇದೇ ರೀತಿ ಸೂತ್ರವನ್ನ ಉಪಯೋಗಿಸಿ ಬಿ ಸಿ ಬಿಂದುವಿನ ದೂರವನ್ನ ನಾವು ನೋಡೋದಿದ್ರೆ x2 ಬೆಲೆ 9, x1 ಬೆಲೆ 2 ಪ್ಲಸ್ x2 ಬೆಲೆ y2 ಬೆಲೆ -3 ಹಾಗೆ y1 ಬೆಲೆ 4 ಇದರ ವರ್ಗ ಅಂತ ಆಗತ್ತೆ. ಸೊ ಇದು 9 - 2 ಅಂತ ಅಂದ್ರೆ 7, 7ರ ವರ್ಗ ಪ್ಲಸ್ -3 - 4 ಅಂತ ಅಂದ್ರೆ -7 ಆಯ್ತು. ಅದರ ವರ್ಗ -7ರ ವರ್ಗ ಅಂತ ನೋಡ್ತೀವಿ. ಸೊ 7ರ ವರ್ಗ 49, ಹಾಗೆ -7ರ ವರ್ಗವು ಕೂಡ 49 ಆಗತ್ತೆ. ಅಂದ್ರೆ ಇದು 9, 9, 18, 4, 4, 8 + 1 98 ಅಂತ ಆಯ್ತು. ಈ 98ನ್ನ ನಾವು ವರ್ಗಮೂಲ 49 ಗುಣಿಸು 2 ಅಂತ ಬರಿಬಹುದು. ಇದನ್ನ ನಾವು ಸಪರೇಟ್ ಆಗಿ ವರ್ಗಮೂಲ 49 ಗುಣಿಸು ವರ್ಗಮೂಲ 2 ಅಂತ ಬರ್ಕೋಬಹುದು. ವರ್ಗಮೂಲ 49ರ ಬೆಲೆ 7, ಹಾಗಾಗಿ ಇದು 7 ವರ್ಗಮೂಲ 2 ಅಂತ ಆಗತ್ತೆ. ಸೊ ಬಿ ಸಿ ನಮ್ಗೆ ಎಷ್ಟು ಸಿಗ್ತಾ ಇದೆ? 7 ವರ್ಗಮೂಲ 2 ಮಾನಗಳು. ಈಗ ಎ ಸಿ ಅಥವಾ ಸಿ ಎ ಅನ್ನ ನಾವು ಕಂಡುಹಿಡಿಯೋಣ. ಎ ಸಿ ಏನಾಗತ್ತೆ? ಇಲ್ಲಿ 9x2 ಆಗತ್ತೆ, ಹಾಗೆ x1 1 ವರ್ಗ ಪ್ಲಸ್ y2 -3, y1 ಬೆಲೆ +5 ಇದರ ವರ್ಗ. ಸೊ 9 - 1 ಅಂದ್ರೆ 8ರ ವರ್ಗ ಆಯ್ತು, -3 - 5 ಸಾರಿ. -5 -3 - 5 ಅಂತ ಅಂದ್ರೆ -8 ಆಗತ್ತೆ ಇದರ ವರ್ಗ. ಸೊ ಇದೇನಾಗತ್ತೆ? 8ರ ವರ್ಗ ಅಂತಂದ್ರೆ 64 ಪ್ಲಸ್ -8ರ ವರ್ಗವು ಕೂಡ 64 ಆಗತ್ತೆ. ಅಂದ್ರೆ 64 + 64 ಅಂತ ಅಂದ್ರೆ 128 ಆಯ್ತು. ನಾವಿದನ್ನ ವರ್ಗಮೂಲ 64 ಗುಣಿಸು 2 ಅಂತಾನು ಬರಿಬಹುದು ಅಲ್ವಾ? ವರ್ಗಮೂಲ 64 ಗುಣಿಸು 2. ಈಗ ಇದನ್ನ ಸಪರೇಟ್ ಆಗಿ ಬರ್ಕೊಂಡ್ರೆ ವರ್ಗಮೂಲ 64 ಗುಣಿಸು ವರ್ಗಮೂಲ 2. ವರ್ಗಮೂಲ 64 ಅಂತ ಅಂದ್ರೆ 8 ಆಗತ್ತೆ. ಸೊ 8 ಗುಣಿಸು √2 ಅಂತ ಸಿಗತ್ತೆ. ಈಗ ನೀವು ಗಮನಿಸಿದ್ರೆ ಎ ಬಿ ಪ್ಲಸ್ ಬಿ ಸಿ ಮಾಡಿದಾಗ ನಮ್ಗೆ ಎ ಸಿ ಸಿಗ್ತಾ ಇದೆಯಾ ಅಂತ ನೋಡಿ. ಎ ಬಿ ಬೆಲೆ ವರ್ಗಮೂಲ 2, ಬಿ ಸಿ ಬೆಲೆ ವರ್ಗಮೂಲ 7 ವರ್ಗಮೂಲ 2. ಸೊ ಇವೆರಡರ ಮೊತ್ತ 8 ವರ್ಗಮೂಲ 2 ಸಿಗತ್ತೆ. ಅಂದ್ರೆ ಎ ಸಿ ಬೆಲೆಗೆ ಸಮನಾಗಿದೆ. ಈ ಒಂದು ನಿರ್ಧಾರಕ ಗುಣ ಪೂರ್ತಿಯಾದ್ರೆ ಇದೇನನ್ನ ಸೂಚಿಸುತ್ತೆ? ಸರಳ ರೇಖಾಗತವಾಗಿದೆ ಅನ್ನೋದನ್ನ ಸೂಚಿಸುತ್ತೆ. ಇಲ್ಲಿ ಈ ಒಂದು ಕಂಡೀಷನ್ ಪೂರ್ತಿ ಆಗ್ತಾ ಇರೋದಕ್ಕೆ ಎ ಬಿ ಸಿ ಬಿಂದುಗಳು ಸರಳ ರೇಖಾಗತವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು.